ಕೂತ್ಕೋ ನಿಮ್ ತಾಯಿ ಇದಾರ ಅದೇ ಅಕ್ಕ ನೀವಿಬ್ರು ಕೂತಿಲ್ಲ ನಿಮ್ ತಾಯಾರಿದಾರ ದೇವಮ್ಮನವರ ಏನೋ ಹೇಳ್ತಾರೆ ಅನ್ಕೊಂಬೇಡಿ, ಅದನ್ನ ಖಂಡಿತವಾಗಿ ನೀವು ಮಾಡಿ. ನಿಮ್ಗೆ ಹುಷಾರಾಗ ನಾನೇ ಸಾಕ್ಷಿ, ನಾನು ಹುಷಾರಾಗಿರೋದಕ್ಕೆ. ಅಪ್ಪ ಮದುವೆ ಮಾಡ್ಬೇಕಾಯ್ತು ಅಪ್ಪಗ ಎಣ್ಣೆ ಮದುವೆ ಆಯ್ತಾ ಏಪ್ಪ ಹೊಡ್ಬೇಕ ನಿಂಗೆ ಸೀರೆ ಕೊಟ್ಟಿದ್ದೆ ಯಾವ ತರಕ ಶುಕ್ರವಾರ ನೀನೇ ಅಪ್ಪ ನಿಂಗೆ ಕೊಡ್ತೀನಿ. ಏ ಹುಡುಗಿ ನೀನೇ ಅಪ್ಪ ಅನ್ನು ನಿಂಗೆ ಕೊಡ್ತೀನಿ. ಹಾಕಿ ಒಂಬತ್ತು ಕೊಡಿ ಅವನಿಗೆ ಅವ್ರು ನಿಂದು ಜೇನುತುಪ್ಪ ನೋಡಿದ್ದೀನಂದ ಯಾರು ನಿಮ್ಮ ಕಡೆ ಮಾಡಿದ್ರೆ ನಿಮ್ಗೆ ಏನಾಗಬೇಕಪ್ಪ ಇರು ಮಗನ ಜೇನುತುಪ್ಪ ನೋಡಿದ್ಯಮ್ಮ ಹೇಳು. ಜೇನುತುಪ್ಪ ಬಿಸಿ ಮಾಡ್ಕೊಳ್ಳಿ. ಯಾರಿಗೆ ಕೈ ನೋವು ಕಾಲು ನೋವು ಮಂಡಿ ನೋವು ಮತ್ತು ಸ್ವಾಮಿಯವ್ರು ಮಾಡಿಸ್ತಾರ ಅಂತ ಯಾವ ಮೆಸ್ ಹಾಕಿದ್ರೆ ನಿಮ್ಮ ಮನೆಯೊಳಗೆ ಹೋಗ್ಬಿಡುತ್ತೆ. ಹೇಳಿ ಮಾತಾಡ ಕೇಳಿ ಯಾವ ಬ್ಯಾಡ್ಮಿಷ ಮಾಡೋದ್ರಿಂದ ಬಡವರಿಗೆ ಹೆಲ್ಪ್ ಮಾಡೋಣ ಗೊತ್ತಾಯ್ತಾ. ನಾನೀಗ ಈ ಸೇವೆ ಮಾಡೋದು ಬಿಟ್ಬಿಟ್ಟು ನಾನು ನೆನ್ಸು ಬಿಟ್ಟದೆ ಅಲ್ಲ. ನನಗೆ ಯಾಕೆ ಬ್ಯಾಡ್ಮಿಷ ಮಾಡ್ತೀರಾ ತಮ್ಮ ನಿಮಗೆ ಸುಮ್ಕಿರಮ್ಮ ಅಮ್ಮ ಅಲ್ಬಾರ ಬೆದರಾಗ್ತದೆ ಅಮ್ಮ. ಏ ಗಲಾಟೆ ಮಾಡ್ಬೇಡ್ರ ಮಕ್ಕಳು ತಿರೋರ ಅಂತ ನೋಡೋಣ. ಏನಪ್ಪ ನೀವು ಅಮ್ಮ ಬಿಡಿ ಬಿಡಿ ಹಣೆ ಬರ ನಾವು ಸಾಯರೇ ಒಂದ್ಸರಿ ನೀನು ಸಾಕ್ತಿದ್ಯಾ ನಿಮ್ಮ ಯಜಮಾನ್ರು ಮಾಡ್ತೀರ ರೈತರಿಗಾರ ನೀ ಸಾಕ್ತಿದ್ಯಮ್ಮ. ಇನ್ನೊಂದು ಸಾರಿ ಕೊಡ್ಲ ಅವ್ರ ಮನೆ ಅಂತ ಕೊಟ್ಟು ಹೋಟ್ಲ ಬಿಲ್ ಮಾಡಿ ಡಿಸ್ಕೌಂಟ್ ಹೊಡೆದು ಬರೋ ಬದಲು ಮಕ್ಕಳು ಚೆನ್ನಾಗಿ ತಿಂದು ಇಷ್ಟೆಲ್ಲ ಮೂಲಿ ಎಸೆ ಬಂದು 1000 ರೂಪಾಯಿ ಕೊಟ್ಟು ಬಿಲ್ ಮಾಡೋ ಬದಲು ಏನು ಮಾಡ್ತಿರ್ ಗೊತ್ತಾ, ಕಮ್ಮಿ ತಿಂದು ಕಮ್ಮಿ ವೇಸ್ಟ್ ಮಾಡಿ ತಟ್ಟೆಲಿ ಬಿಡೋ ಬದಲು ಆಚೆ ಕಡೆ ಬಂದು ಯಾರೋ ಬಡವರು ಕೈಯಿಂದವರು ಕಾಲಿಂದರು ಮಕ್ಕಳಿಂದರು ಇರ್ತಾರೆ. ಎಲ್ಲರೂ ಭಿಕ್ಷಿಕರಲ್ಲ. ಮಗು ಕರ್ಕೊಂಡು ಭಿಕ್ಷಾಕಿ ಹಾಕ್ಬೇಡಿ, ಕುಟ್ಟಿಗೆ ಮುಂದೆ ಕಾಲನ್ನ ಒಂದು ಹಾಕ್ಬೇಡಿ. ಅವ್ರ ಅಂಗವಿಕಲನ ಪರಿಚಯ ಮಾಡಿ ಏನು ಮಾಡ್ತೀರಾ, ಒಂದೇ ಒಂದು ಪ್ಲೇಟ್ ಇಡ್ಲಿ ಕೊಡಿಸಿ. ಕರೆಕ್ಟ್ ಅಣ್ಣ ಕರೆಕ್ಟದಮ್ಮ. ಎಲ್ಲಿ ಬರ್ತ ಮಜಾ ಹೇಳಿ ನಂಗೆ ಗೊತ್ತಾಗಿಲ್ಲ ನನ್ನ ಜೊತೆ ಬರ್ರಿ. ಈಗ 2 ಗಂಟೆ 3 ಗಂಟೆ ಶುರು ಆಗುತ್ತೆ. ದಾನ ಮಾಡೋದು ಹಂಗೆ ಶುರು ಮಾಡ್ಕೊಂತೀವಿ. ಈಗ ಅಂತ ಸಂಬಂಧ ಅಲ್ಲೇ ಶುರು ಮಾಡ್ಕೊಂತೀವಿ. ನನ್ನ ಜೊತೆ ಬನ್ನಿ, ಹಿಂದೆ ಬನ್ನಿ. ದಾನ ಮಾಡೋದು ಹಂಗೆ ಅಂತ ನಾನು ತೋರಿಸ್ತೀನಿ. ಮತ್ತೆ ನೋಡೋಣ ನಾನು ಹೆಂಗೆ ದಾನ ಮಾಡೋದು ಅಂತ. ನಾನು ಗೊಚ್ಚಿ ಬನ್ನಿ, ಅದ್ರಾಗ ಆಗೋ ಮಜಾ ಬೇರೆ ಇರುತ್ತೆ. ಮಾಡ್ತೀರಾ? ಈಗ ನೋಡಿ ತೋರ್ ಮೇಲೆ ಒಂದು ಅಮ್ಮಂಗೆ ಮಗ ಅದೇ ನನ್ನ ತಂಗಿಗೆ ಅಣ್ಣ ಆಸ್ತಿ ಕೇಳ್ಬೇಡ ಬಡವ ನಾನು 32 ಗುಂಟೆ ಇಕ್ಕಿದ್ದೀನಿ ಅಷ್ಟೇ. ಅಮ್ಮ 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 ನಾವು ನಿಮ್ಮ ಮಕ್ಕಳಲ್ವಾ ಹಾಂ? ಅಮ್ಮ ಮಗ ಆಗ್ತೀರಾರ? ನೀವ್ಯಾರು ಆಗಲ್ಲ, ನಿಮ್ಮ ಅಪ್ಪ ಅಮ್ಮ ಸಾಕಲ್ಲ, ನಾನು ಆಗ್ತೀನಿ. ಅಮ್ಮ ನಾನಿದ್ದೀನಮ್ಮ. ಅಮ್ಮ ಏನು ನಿಂಗೆ ಸಾಕಾಗಿಲ್ಲ ಇಲ್ಲ ಟಿವಿಲಿ ಹೇಳ್ತೀನಿ ನಿಂತ್ಕೊಬೇಡ. ನಿಂಗೆ ಸಾಕಾಗಿಲ್ಲ ಅಮ್ಮನ ತಂದುಬಿಟ್ಟು ಹಾಂ ಸುಸ್ತಾಗ್ತಲ್ಕೆ ಕರೆಕ್ಟಾ? ಹಾಂ ಅಣ್ಣ ನನ್ನೇ ಬಂದು ಹೇಳ್ತಿದ್ದಿಲ್ಲ ನನ್ನ ತಂಗಿ ಅಣ್ಣ ಎಲ್ಲ ಅಂತ ತಂಗಿ ಮಾಡ್ಕೊಂಡು ಬಂದು ನಗ್ತಾವಳೆ. ನಿಮ್ಮನೆರ ದೂರ ಆಗ್ಬೇಡ, ದೂರ ಅಂದ್ರೆ ಮೇಲೆ ಹೋಗೋದು ಅಂತ. ಬನ್ನಿ ಬೇರೆ ಮಾಡಿ ತಂಗಿ ಒಬ್ಬ ಮಗಳ ನಿಂಗೆ ಕೊಟ್ಟಿದ್ದಲ್ವಾ ಸೇರ್ತಾಕ್ಬೇಕಾ ಹಾಕ್ಲೇಬೇಕಾ? ಬಾಬಾ ಭಾರತಮಯ ಅಲ್ಲ ಕೈಮಿಗೆಲ್ಲ ಅವಳ ಬರಲ್ಲ ಸರಿ ಅಮ್ಮ ಎಷ್ಟು ಇಟ್ಕೆ ಸಾಕು ಕೊಡ್ತೀವಿ ಅಷ್ಟು ನೋವು ಹೋಗ್ತಿತ್ತಮ್ಮ ಅಂತ ಹೇಳು. ಬದುಕ್ತಾರಲ್ವ ಅಂತ ಇಲ್ಲಿ ಸಾಕಷ್ಟು ಹೇಳಿದ್ದಾರೆ, ಬದುಕ್ತಾರೆ. ಯಾವ ಆಪರೇಷನ್ ಬೇಡ, ದಿನ ಅವಳು ಮುಟ್ಟು ಊಟ ಮಾಡು. ಪ್ರತಿ ಅಮಾವಾಸ್ಯೆ ಒಂದೊಂದ್ಸರಿ ಬಂದು ನೀನೇ ಅವಳು ತಗೊಬಿಡಿ. ಅಂತ ಹಾಕೊಂಡು ನಿಂತಮ್ಮಯ್ಯ ನಾನು ಯಾವ ಲಕ್ಷ ಯಾವ್ದಿರುತ್ತೆ ಸೇರ್ತಾ ಕೊಡಿ ಕಡ್ರಿ ಹೊಸ ರೀ ದುಡ್ಡು ಸೀರೆ ಎಲ್ಲ ಬಳ್ಳಾರಿಯವ್ರು ರಾಯಚೂರು ದಾನ ಮಾಡ್ತೀರಾ, ನೀವು 500 ರೂಪಾಯಿ ಇಸ್ಕೊಂತೀರಾ, ಇಸ್ಕೊಳಲ್ಲ ಅಂತ ಹೇಳ್ತಿದಾರೆ ಅವರು. ಎಂತ ಜನ ಸಂಪಾದನೆ ಮಾಡಿ ನೋಡಿ ಹೇಳಿ. ಅವ್ರು ಅಲ್ಲಿಂದ ಬಂದಿರ್ತಾರೆ ಬಡವರು, ಬಸ್ ಚಾರ್ಜ್ ಇಲ್ಲ ಅಂತ ಬಸ್ ಚಾರ್ಜ್ ಕಾಸು ಕೊಟ್ಟು ಕಳ್ಗಿಸ್ತೀರ. ಅದ ಹೆಂಗಿರುತ್ತೆ ಮಜಾ ಕೊಡಕ್ ಹೆಂಗಿರುತ್ತೆ ಇದ್ಕೊಂಡ್ ಹಂಗಿರುತ್ತಕ್ಕ. ಇಲ್ಲ ಈಗ ಏನ್ ಬಿಡ್ತಮ್ಮಯ್ಯ ಮೊನ್ನೆ ಟ್ರಿಪ್ ಏನೋ ಮನೆಗೆ ಫಂಕ್ಷನ್ಗೆ ಹೋಯ್ದೆ ನಾನು. ಅಲ್ಲಿ ಬರ್ತಾ ಇದ್ದೆ, ಅಲ್ಲಿ ಸೈಕಲ್ ರಿಪೇರಿ ಮಾಡ್ತೇನೆ, ಮಕ್ಕಳು ಸೈಕಲ್ ರಿಪೇರಿ ಮಾಡ್ತಾ ಇದ್ದೆ. ಅಲ್ಲಿ ಕೂತಿದ್ದು ಸೈಕಲ್ ಸೆಪ ನಾನು, ಅವ್ರಿಗೆ ಗೊತ್ತಿಲ್ಲ ನಾನು ಸಾಮೇರು ಅಂತ. ಅದೇ ಸೈಕಲ್ ಸೆಪ ಮಾತಾಡ್ತೇನೆ ನನ್ನ ಬಗ್ಗೆ ಏನಂತ ಹೇಳೋಣ. ನಾನು ಎಲ್ಲ ತೆಗೆದುಬಿಟ್ಟಿದ್ದೆ, ಮಕ್ಕಳಿಗೆ ಗೊತ್ತೀನಿ ಗಡ್ಡೆ ಎಲ್ಲ ಬಳಸ್ಬಿಟ್ಟಿದ್ದೆ ಹೊಸದಾಗಿ. ಬೇರೆ ಹಳೆ ಬೆಟ್ಟ ಹಾಕೊಂಡ್ರೆ ಹಿಂಗೆ ನಾರ್ಮಲ್ ಆಗಿರ್ತೀನಿ ನಾನು ಸಾಮಾನು ಎಲ್ಲೂ
ನಾನು ಏಟಾಡ್ಕಾರ ಬಂದೆ ಅವ್ರು ಹೇಳ್ತಾರೆ ಯಾವ ಸ್ವಾಮಿ ಯಾವ ನಿಮ್ಮದು ಅಂದ್ರೆ ನಾನು ಸರಸ್ವತಿಪುರ ಸ್ವಾಮಿ ಕಡೂರು ಸ್ವಾಮಿ ಇಂದ ಸರ್ ನಿಮ್ಮ ಮೂತ ಒಬ್ರು ಸ್ವಾಮಿ ಇದಾರಂತೆ ಹೆಂಗೆ ದಾನ ಮಾಡ್ತಾರಂತೆ ಅಂತ ಸುಮ್ಮನೆ ಹಂಗೆ ಆಡ್ತಾ ಸ್ವಾಮಿ ಬಿಲ್ಡಪ್ಗೆ ಅಂದೆ ನಾನು ಭಕ್ತರ ನನ್ನ ಮಗ ನಾನು ನೋಡ್ಬಿಟ್ಟು ಸ್ವಾಮಿ ನೀವೇ ಸ್ವಾಮಿ ಅಂತ ಹೇಳ್ದ ಸ್ವಾಮಿಯರೇ ನಾವೆಂಥ ಧನ್ಯರು ಅಂದ ದುಡ್ಡಿಸ್ಕೊಂಡಿದ್ರೆ ಮುಂದೆ ಕಳಿಸಿದ್ದೆ ಬಳಿ ಈಗ ಉದಾಹರಣೆ ಟೋಲ್ಗಳೆಲ್ಲ ಫ್ರೀ ಹೋಗಲ್ಲ ಮುಂದೆ ಕಳಿಸಿದ್ದೆ ಬಳಿ ಹೋಗ ದುಡ್ಡು ಕೊಟ್ಟೋದ್ರೆ ಮಾತಾಡಂಗೆ ಇಲ್ವಲ್ಲ ಎಂತಮ್ಮ ಕರೆಕ್ಟಾ ಈಗ ಕೊಡೋದ್ರಿಂದ ಮಜಾ ಐತಿ ಕಿರೋದ್ರಿಂದ ಅಲ್ಲಕ್ಕ ವಾರ ವಾರ ಬನ್ನಿ ಅಂತ ಹೇಳೋರು ಅಲ್ಲೇ ಕೈ ಮುಗಿರಿ ಅಲ್ಲೇ ದರ್ಶನ ಮಾಡಿ ಅಂತೀವಿ ನಾವು ಬೆಳಗ್ಗೆ ಅದ್ರ ಮೊಬೈಲಲ್ಲಿ ದರ್ಶನ ಮಾಡಿ ಅಕ್ಕ ಏನ್ ಗೊತ್ತಾ ಭಕ್ತಿ ಚೆನ್ನಾಗಿ ದೇವ್ರು ಇರ್ಬೇಕಾದ್ರೆ ಬರುತ್ತೆ ಅದು ಈಗ ಬಾಯಿ ಒಳಗೆ ನೀರು ಸಿಗುತ್ತೆ ಅಂತ ಯಾವನ್ ನಂಬಲ್ಲ ಮನುಷ್ಯೊಳಗೆ ದೇವ್ರಿ ತಿಂದ್ರೆ ಯಾರು ನಂಬಲ್ಲ ಏನ್ ಗೊತ್ತನಕ್ಕ ಈಗ ನೀನೇ ಕಿತ್ಕೊಂಡು ಏನಂತಿದ್ದೆ ಮತ್ತೆ ಬರ್ತಿರಲ್ಲ ಅದು ಏನಂತ ಈಗ ನೀನು ಯಾವನಾರ ನಾನು ಬೈದು ಏನಂತೀಯ ಬೋಳೆ ಮಗನೇ ಒಂದು ದುಡ್ಡಿಸ್ಕೊಂಡಲ್ಲ ನಮ್ಮ ಸ್ವಾಮಿ ನಮ್ಮ ಅಣ್ಣ ಅಂತಿದ್ದ ಅಮ್ಮ ಕಣ್ಣೆ ನೀರಕ್ಕೆ ಹೋಗೋರು ನಿಮ್ಮ ಕೈಯಿಂದ ದುಡ್ಡು ಇಸ್ಕೊಂಡು ಅಕ್ಕಿ ಇಸ್ಕೊಂಡು ಬಟ್ಟೆ ಇಸ್ಕೊಂಡು ಎಷ್ಟು ಅವ್ರ ಮಕ್ಕಳು ಅವ್ರ ಗಂಡ ಎಲ್ಲ ಎಷ್ಟು ಅನ್ನ ತಿಂದಿದ್ದಾರೆ ಎಷ್ಟು ಸಂತೋಷದಲ್ಲಿದ್ದಾರೆ ಇಲ್ಲಿಗೆ ಬಂದಿದ್ದು ಆ ತಾಯಿ ಕೊಡ್ತಾರೋ ನಿಮ್ಮಿಂದ ಪಡೆದಿದ್ದ ಅನ್ನ ಅವ್ರಿಗೆ ಎಷ್ಟು ಪುಣ್ಯ ಹೇಳಿ ಇಲ್ಲಕ್ಕ ನಾವು ಪಟ್ಟು ಕಷ್ಟ ನಮಗೆ ಬುದ್ಧಿ ಕಲಿಸಿದ್ದೆ ನಮ್ಮ ತಾಯಿ ತಂದೆ ಒಳ್ಳೆ ಸಂಸ್ಕಾರ ಕಲಿಸ್ತಾರೆ ಮೇಲಾಗಿ ನಿಮ್ಮಂತರ ಆಶೀರ್ವಾದ ನಿಮ್ಮಂತರ ದಯ ಇವತ್ತು ನನಗೆ ಬೆಂಗಾವಲು ನೀವೇ ನಿಮ್ಮಿಂದ ನಾನು ದೇವಸ್ಥಾನಕ್ಕೆ ಹೋಗಿ ಈ ದೇವಸ್ಥಾನ ತರ ನಿಮ್ ತರ ಪೂಜಾರಪ್ಪ ನಾವೆಲ್ಲೂ ನೋಡ್ಲಿಲ್ಲ ನನ್ಗೆ 55 ವರ್ಷ ನನ್ ಬುದ್ಧಿ ಕಂಡತ್ತವಿಂದ ದೇವಸ್ಥಾನಗಳಿಗೆ ಹೋಗಿದ್ದೀನಿ ಆದ್ರೆ ನಿಮ್ಮ ಈ ದೇವಸ್ಥಾನ ಯಾರು ಹೇಳಿ ಆತ್ಮ ಮುಟ್ಕೊಂಡು ಹೇಳಿ ಈ ಪೂಜಾರಪ್ಪರು ಈ ಸ್ಥಳ ಈ ದೇವಸ್ಥಾನ ಯಾರು 500 ಕೊಡಿ 1000 ಕೊಡಿ ಅದ್ ಮಾಡಿಸಿ ಇದ್ ಮಾಡಿಸಿ ಇಲ್ಲ ಯಾರ ಬಸ್ಚಾರಿ ಕಾಸಿಲ್ಲ ಅಂತ ಅವ್ರು ಪೂಜಾರಿಗಳು ಯಾರು ತಗೋಗ್ರಿ ಬಸ್ಚಾರಿ ಕಾಸು ಕೊಟ್ಟಿದ್ದಾರೆ ಇಲ್ಲ ಅಕ್ಕಿ ಕೊಟ್ಟಿದ್ದಾರೆ ಸೀರೆ ಕೊಟ್ಟಿದ್ದಾರೆ ಯಾರು ಕೊಟ್ಟಿದ್ದಾರೆ ಕೊಟ್ಟಿದ್ದ ದೇವಸ್ಥಾನ ಕಬ್ಬಳಮ್ಮನ ದೇವಸ್ಥಾನದಲ್ಲಿ ಹಿಂಗ್ ಕೊಟ್ಟು ಬಂದು ಹಿಡ್ದು ಹಂಗೆ ತಗೋಗಿ ಅಂಗಡಿ ಕೊಟ್ಟು ಮಾರ್ತಾರೆ ಅಲ್ಲ ನಾವು ದೇವಸ್ಥಾನದಲ್ಲಿ ಅಂಗಡಿ ಮಡಗಿದ್ದೀನಿ ಹೇಳಿದ್ದು ನಾನು ದೇವಸ್ಥಾನದಲ್ಲಿ ಅಂಗಡಿ ಇಟ್ಟಿದ್ದೀನಿ ಇಲ್ಲ ಸ್ವಾಮಿ ಹೇಳಿದ್ದು ಕೊಡ್ತಾರಲ್ವಾ ಈಗ ರಾಯಚೂರಲ್ಲಿ ಬಳ್ಳಾರಿಯಲ್ಲಿ ಎಲ್ಲಿಂದ ಗಂಟ 55 43 ಏನಾಗ್ತೀನಿ ನಿಂಗೆ ಅಣ್ಣ ತಮ್ಮ ಇಲ್ಲ ಅಣ್ಣರು ಇಲ್ರ ನಾವೊಬ್ರು ಬಾವೆಯಲ್ಲಿ ಇಲ್ರ ನಾನು ಒಬ್ಳೆ ಬಂದೆ ಬಾವನ್ ಕಳ್ಸಿಬಿಟ್ಟ ಇಲ್ಲ ಅವ್ರೆ ನಾವು ನಂಗೆ ಕೈ ಕಾಲೆಲ್ಲ ಇದಾಗಿತ್ತಲ್ವ ನೀವು ಹೇಳಿದ್ರಲ್ಲ ನೋಡಿಬೇಡ ಇಲ್ಲ ನಿನ್ನ ಮನ್ಸಿಗೆ ಇದು ತೋರ್ಮನೆ ಹುಡುಗರೆ ನನ್ನ ಅಣ್ಣ ಅಂತ ಯಾವತ್ತೂ ತಿಳ್ಕೊಂಡಿದ್ದೀನಿ ನನ್ಗೆ ತವ್ರಿಲ್ಲ ಅವತ್ತೇ ನೀವು ಸೀರೆ ಕೊಟ್ಟು ನನ್ ತವ್ರು ಅಂತ ಹೇಳಿದ್ರಿ ನನ್ನ ಅಣ್ಣ 6 ಸತಿ ಬಂದಿದ್ದೀನಿ 2 ಸೀರೆ ನನ್ ತವ್ರ ಮನೆ ಸೀರೆ ಇತ್ತು ನನ್ ಗೌರಿ ಹಬ್ಬದಲ್ಲಿ ಯಾರು ನನ್ಗೆ ₹1 ಬಳೆ ಕೊಡೋರು ನನ್ ಮಕ್ಳು ಬೇಕಾದಷ್ಟು ಕೊಟ್ರು ಒಂದ್ ಗುಡ್ ಕಣ್ಣ 10 ರೂಪಾಯಿ ಹೇಳ್ತೀನಿ ಅಕ್ಕ ನಿನ್ನ ಆಶೀರ್ವಾದ ಇರ್ಲಿ ಇನ್ನೊಂದ್ಸರಿ ಹೇಳ್ತೀನಿ ಲೈವ್ ಅಲ್ಲಿ ಹೇಳ್ತೀನಿ ನಿಮಗೆ ಸಾಕಷ್ಟು ಬಾರಿ ಹೇಳಿದ್ದೀನಿ ಯೂಟ್ಯೂಬಲ್ಲಿ ಹೇಳ್ತಾನೆ ಇರ್ತೀನಿ ಯಾರಿಗೆ ಬಾಗಣ ಕೊಡಲ್ಲ ಬಾಗಣ ಕೊಡೋದಿಲ್ಲ ಅಂತಕ್ಕಂಥ ದಯವಿಟ್ಟು ಬನ್ನಿ ಕಾದಿದ್ದು ಕೇಳಿಸ್ಕೊಂಡೋಗಿ ಒಂದ್ ವೇಳೆ ಬರೋಕ್ಕಾಗಲ್ಲ ಅಂದ್ರೆ ಗೌರಿ ಹಬ್ಬ ದಿವಸ ಬನ್ನಿ ನಿಜವಾಗೂ ನಿಮ್ಗೆ ಅಪ್ಪ ಅಮ್ಮ ಇಲ್ಲ ನಿಮ್ಗೆ ಅಣ್ತಂಗಳಿಲ್ಲ ಬಾಗಣ ಕೊಡಲ್ಲ ಅಂತಕ್ಕಂಥ ನಾವು ಬಾಗಣ ಕೊಡ್ತೀವಿ ಆ ಕಡೆ ಸತ್ಯ ಮತ್ತೆ ನಿತ್ಯನೇ ಕೊಡ್ತಾ ಇರ್ತೀವಿ ಇದು ಏನಾಗ್ಬಿಡ್ತೀವಿ ಕೆಲವೊಂದ್ಸರಿ ದುರುಪಯೋಗ ಆಗ್ಬಿಡ್ತಾ ಇದೆ ಹಂಗಾಗಿ ನೋಡ್ಕೊಡ್ತೀವಿ ನಿಮ್ಗೆ ಗೊತ್ತಿರುತ್ತೆ ಸಾಕಷ್ಟು ಆ ಕಡೆ ಮಾತು ತುಂಬ ಸಂತೋಷ ಕೊಡ್ತದೆ ನಾವು ಮನೆ ಕಟ್ಟಿಸ್ತಾ ಇದ್ವಿ ಯಾರಿಗಾರ ಬಡವರಿಗಿದ್ದವ್ರಿಗೆ ಮೊನ್ನೆ ಒಂದು ವೇಳೆ ಯಾರಿಗೋ ಗಂಡ ಆಕ್ಸಿಡೆಂಟ್ ಸದಾಬಿಡುತ್ತೆ ನಮ್ಮ ಮಗು ಸದಾಬಿಡುತ್ತೆ ಯಾರಿಗೋ ಮನೆ ಕಟ್ಟಿದ್ವಿ ಸೀಟ್ ಕೊಟ್ಟಿದ್ದೀವಿ ನಾವು ಕೋಟಿ ಮನೆ ಕಟ್ಟಲ್ಲ ಹಳ್ಳಿ ಸೇವೆ ಆ ಕೇಳಿದ 4 ಕಂಚಿನೋ 4 ಸೀಟೋ ಕೊಡಿಸ್ತೀವಿ ಈಗ ಜನಗಳು ಹೆಂಗಾಗ್ಬಿಟ್ಟಾರೆ ಅಂದರೆ ಅರಬಾದ ಮನೆ ಕಟ್ಟಿ ಡೂಬ್ಲೆಸ್ ಮನೆ ಹೆಲ್ಪ್ ಮಾಡ್ತೀರಾ ಅಂತ ಬರೋಕೆ ಅದನ್ನ ದುರುಪಯೋಗ ಪ್ರಶ್ನೆ ಸದಾಬಿಟ್ಟಾರೆ ನಿಜ ಹೆಲ್ಪ್ ಮಾಡ್ತೀವಿ ಆ ಕೇಳ್ದಂಗೆ ನಿಜವಾಗೂ ಯಾರು ಬಡವರಿ ಮಾತ್ರ ಯಾರಿಗೆ ಸಹಾಯ ಮಾಡ್ತೀವಿ ಅಂದರೆ ಕೈ ಇಲ್ಲ ಕಾಲಿಲ್ಲ ಅಂತಕ್ಕಂಥ ನಿಮ್ಮ ಅಕ್ಕಪಕ್ಕದಲ್ಲಿ 2 ಮಕ್ಕಳು ಅಂಧ ಸಮಯ ಹ್ಯಾಂಡಿಕ್ಯಾಪ್ಟಿ ನಮಗೆ ಹೇಳಿ ನಾವು ಸಹಾಯ ಮಾಡ್ತೀವಿ ನಿಮ್ಮ ಅಕ್ಕಪಕ್ಕ ಮನೆಯಲ್ಲಿ ಅಪ್ಪ ಅಮ್ಮ ಸಾಕ್ತಾರೆ ಮೂಲಿ ಬಿಸಾಕಿ ಅಪ್ಪ ಅಮ್ಮ ಮೂಲಿ ಬಿದ್ದರೆ ಹೇಳಿ ನಾವು ಹಳ್ಳಿ ಸೇವೆ ಮಾಡ್ತೀವಿ ಈ ಸೇವೆ ಮಾಡ್ತಾ ಹೋಗೋಣ ಈ ಸೇವೆ ಮಾಡೋದು ನಾನೇ ದಾನಿಷ್ಠ ಅಲ್ಲ ನನಗಿಂತ ದಾನಿಷ್ಠರು ಭಕ್ತರು ಮೇನ್ ಇಲ್ಲಿ ಸಪೋರ್ಟ್ ಯಾರಂದ್ರೆ ತಾಯಿ ತಂದೆ ಅಪ್ಪ ಸಪೋರ್ಟು ಆಶೀರ್ವಾದ ನನ್ನ ತಮ್ಮಂದು ಅಂತ ಸಪೋರ್ಟು ಮೇಲಾಗಿ ದೇವರ ಆಶೀರ್ವಾದ ನಿಮ್ಮ ಅನುಕಂಪ ಇದೇ ನಾವು ಸ್ವಾಮಿಯರೋದು ನಾವು ಸ್ವಾಮಿಯರಂತ ಯಾವತ್ತು ಹೇಳ್ಕೊಂಡು ತಪ್ಪಾಗ್ತದೆ ಯಾಕಂದ್ರೆ ನಿತ್ಯ ನಮ್ಮ ತಾಯಿ ತಂದೆ ಸೇವೆ ಮಾಡೋದು ಪುಣ್ಯ ಸಿಕ್ಕೈತಿ ಅಲ್ವಾ ಈಗ ತಾಯಿಯರಿಬ್ರು ಪಾದೊಳಗೆ 2 ಬಸ್ ನೀರು ಕುಡಿತೀವಿ ಜೊತೆ ನಿಮ್ಮಂತ ಆಶೀರ್ವಾದ ಹಾಕ ನೀವು ಕೊಟ್ಟಿದ್ದು ನಿಮಗೆ ಕೊಡ್ತಾ ಏನಕ್ಕ ನಾನು ಸ್ವಲ್ಪ ತಿಂತ ಏನಕ್ಕ ಕಾಣ್ತಾ ಇಲ್ಲ ಅಷ್ಟೇ ನಾನು ಸ್ವಲ್ಪ ತಿಂತ ಏನಕ್ಕ ಹೊಟ್ಟೆ ಊಟ ಮಾಡ್ತೀನಿ ನೋಡಿ 2 ತಾರೀಕಿಗೆ ನೀವು ಒಮ್ಮಿನ ಕಾರಿಗೆ ನಾನೇ ಪೆಟ್ರೋಲ್ ಹಾಕ್ಯಂತೀನಿ ದೇವರಷ್ಟೇ ಪಡೆದಿದ್ದು ಪುಣ್ಯ ಅಲ್ಲ ನಮ್ಮ ಅಪ್ಪ ಅಮ್ಮನ ಪಡೆದೀನಿ ಅಣ್ತಂಬಳಿ ಜೊತೆಗಿದ್ದೀವಿ 18 ಜನ ಇದ್ದೀವಿ ಅಕ್ಕಂಗಿರಿದ್ದಾರೆ ಒಳ್ಳೊಳ್ಳೆ ಸ್ನೇಹಿತರಿದ್ದಾರೆ ನಿಮ್ಮಂಥ ಭಕ್ತರು ಪಡೆದು ನಾನೇ ಧನ್ಯ ನಿಮಗೊಂದ್ಸರಿ ನನ್ನ ಕಡೆಯಿಂದ
ಒಂದೇ ಒಂದು ದಯವಿಟ್ಟು ಕ್ಷಮಿಸಿ. ಕೆಲವೊಂದು ಬಾರಿ ಮೊದಲು ದೇವಸ್ಥಾನ ಆಗಿತ್ತು, ನಿಮ್ಗೆ ಗೊತ್ತಿರುತ್ತೆ, ಅವಾಗ ತುಂಬ ರಶ್ ಇರ್ತಿತ್ತು, ಟೈಮ್ ಇರಲಿಲ್ಲ, ಟೈಮಿಂಗ್ ಸಾಕಾಗ್ತಾ ಇಲ್ಲ. ನಾವು ಆಗ್ತೀವಿ ಈಗೆಲ್ಲ ಹಾಕೋ ವೀಡಿಯೋ ನಾವಲ್ಲ ಹಾಕೊಂಡು ಗೊತ್ತಲ್ಲ, ವೀಡಿಯೋ ಹಾಕೋದು ನಾನಲ್ಲ, ಭಕ್ತರು. ಅವಾಗ ಟೈಮಿಂಗ್ ಸಾಕ್ತಾ ಇರಲ್ಲ, ಬಂದಾರಲ್ಲ, ಲೇಟ್ ಆಗುತ್ತಾ ಬಂದ ಕೆಲವು ಒಂದೇನು ಒಬ್ಬರಿಗೆ ಯಾರು ಹೊಡ್ಬಿಟ್ಟಿದೆ, ಪುಣ್ಯಾತ್ಮ ಕ್ಷಮಿಸ್ಬಿಡಪ್ಪ, ಯಾರೋ ಗೊತ್ತಿಲ್ಲ ನನಗೆ. ಅವನು ನನಗೆ ನಿಮ್ಮಂಥ ರೇಷನ್ ನೋಡಿದ ಹಂಗೆ ಅಂತ ಹೇಳ್ಬಿಟ್ಟು ಕೊಲ್ಪೇಟೆ ಕೈ ಹಾಕಿ ಹೊಡ್ಬಿಟ್ಟಿದೆ ಅವ್ನಿಗೆ. ಅದು ಬಿಟ್ಟರೆ ಒಬ್ಬ ದೇವಸ್ಥಾನ ನಿಲ್ಲಿಸ್ತೀನಿ, ಒಬ್ಬರಿಗೆ ಒದೆ ಕೊಟ್ಟಿದ್ದು ನಾನು. ದೇವಸ್ಥಾನ ನಿಲ್ಲಿಸ್ತೀನಿ, ನಮ್ಗೆ ಸಿಟ್ಟು ಬರುತ್ತೆ, ಯಾಕಲ್ಲ ಆಗಲ್ಲ. ಈ ಕೆಲವರು ಯಾರು ಬೈದಿದ್ರೆ ಸಿಟ್ಟೆ ಕೋಪಲ ಅಂದಿದ್ರೆ ಅಣ್ಣ ತಮ್ಮ ಬೈದ್ಬಿಟ್ಟು ಅನ್ಕೊಂಬಿಡಿ, ನಿಮ್ಮ ಅಪ್ಪನ ಚಿಕ್ಕಪ್ಪನ ದೊಡ್ಡಪ್ಪನ ಅನ್ಕೊಂಬಿಡಿ, ದಯವಿಟ್ಟು ಕ್ಷಮಿಸಿ. ಅಲ್ಲ ಕರೆಕ್ಟಾಗ ಕೆಲವು ಸರಿ ಸಿಟ್ಟ ಬೈದ್ಬಿಟ್ಟಿನಿ, ಕೇಳಬಾರ್ದು ನೀವು. ಅದು ನಮ್ಮ ಮನಸ್ಸಲ್ಲಿ ಅದೇ ಕಾಡ್ತಾ ಇದೆ. ಸುಮಾರು ಜನ ಬೈದ್ಬಿಟ್ಟಿನಿ ನಾನು. ಯಾರೋ ಕೆಲವರು ಬರ್ತಾರೆ ಸ್ವಾಮಿಯರೇ ಅಂತಾರಲ್ಲಿ, ನಾನು ಕಾರ ಹೋಗ್ತಾ ಇರ್ತೀನಿ, ಸಂತೋಷದ 800 ಕಾರ್ ಇದಕ್ಕೆ ಹೋಗ್ತೀನಿ, ಒಂದು 80 ಹೋಗ್ತಾ ಇರ್ತೀನಿ. ಉದಾಹರಣೆ ನಮ್ಮ ಮಕ್ಕಳು ಬರಡೆ ಅಂತ ಬರ್ತಾ ಇದ್ದೆ, ಯಾರೋ ಒಂದಿಬ್ಬರು ಪುಣ್ಯಾಪುರ ತಮ್ಮ 4 ಜನ ದೊಡ್ಡ ಕಾರ ಬಂದು, ಎಂಥ ಕಾರಣ ಅದು ದೊಡ್ಡ ಕಾರು. ಅವ್ರು ನನ್ನ ಪಕ್ಕ ಹೊಡೆದ್ರೆ ಎಲ್ಲಿ ಬೈಕ್ ಅಂತ ಹೊಡೆದ್ರೆ ಎಲ್ಲಿ ಏನು ಅನ್ಕೊಂತಾರ ಅಂತ ನನಗೇ 1 ಕಿಲೋಮೀಟರ್ ದೂರ ಮುಂದಕ್ಕೆ ಹೋಗಿ ನಿಂತ್ಕೊಂಡು ಕಾರಿಗೆ ನಮಸ್ಕಾರ ಮಾಡ್ತೀವಿ. ಅದಕ್ಕಿಂತ ಧನ್ಯತೆ ಇನ್ನೊಂದಿಲ್ಲ, ಇದಕ್ಕಿಂತ ಪುಣ್ಯ ಏನು. ನಾನು ತಾನಾಗೆ ಬಿಟ್ಟಿರೋದು ಬೈಯದ್ನ, ನಮ್ಮಪ್ಪ ಹೇಳ್ತು ಬೈಯ ರಫು ಬೆಳೆಬಿಡ್ರೆ ಲಾರಿ ಅಡ್ಡೆ ಬಸ್ ಬೆಳೆದಿದೆ, ಭಾಷೆ ಬೇರೆ ರಫು ನಮ್ಮ ಜಾತಿ. ನನಗೆ ನಾನು ತಾನೇ ಬಿಟ್ಟಿದ್ದೆ, ಯಾಕೆಂದ್ರೆ ನಮ್ಮ ಮನೆ ಕಡೆಗೆ ಬಂದೆ, ದೇವ್ರ ಮೆಟ್ಲಿಗೆ ಐತಿ, ದೇವ್ರಿಗೆ ನಮಸ್ಕಾರ ಮಾಡ್ತಿಲ್ಲ, ಮನೆ ಕಡೆಗೆ ನಮಸ್ಕಾರ ಮಾಡ್ತಾರೆ. ನಿಲ್ದವ್ರ ಪರ ಮನೆಗೆ ನಮಸ್ಕಾರ ಮಾಡ್ತಾರೆ ಅಂದರೆ ನಾವೆಂಥ ಪುಣ್ಯವಂತರು. ಈ ಅದೃಷ್ಟ ಯಾವಾಗ ಸಿಗುತ್ತಾ? ಎಂಥ ಇದೇ ಕೈ ದೇವ್ರು ಸಿಕ್ಕಿರೋದು, ಅದೇ ಬಾವಿ, ಎಂಥ ಅದೃಷ್ಟವಂತರು ಅಲ್ವಾ. ಇದು ಹೇಗೈತೆ ಇಲ್ಲ, ನಮ್ಮ ತಾಯಿ ತಂದೆ ಏನು ಪುಣ್ಯ ಮಾಡಾರೋ ನಾವು ಅದು ಅವರು ಅನ್ನ ನಾವು ತಿಂತಾರದು. ಮೇಲೆ ಸಪೋರ್ಟ್ ಹೆಂಗೆ ಗೊತ್ತಾ, ನಮ್ಮ ದೇವಸ್ಥಾನಕ್ಕೆ ಜನ ಬರೋ ಅಂತಾರೆ ಭಕ್ತರು, ಎಲ್ಲೋ ಒಬ್ರು ಹಿಂಗೆ ಆಡ್ತಾರೆ ಹಿಂಗೆ ಅರ್ಜೆಂಟಾಗಿ. ಇನ್ನೆಲ್ಲ ಏನು ಮಾಡ್ತಾರೆ ಗೊತ್ತಾ, ಅಣ್ಣ ಕಸ ಹೊಡಿಲ್ಲ ಅಂತಾರೆ, ಅಣ್ಣ ಏನಾರ ಮಾಡ್ಲಾ ಅಂತಾರೆ. ನನಗೆ ಸಂತೋಷ. ನಮ್ಮ ದೇವಸ್ಥಾನಕ್ಕೆ ಕೋಟ್ಯಾಧಿಪತಿಗಳು ಬರೋದಕ್ಕಿಂತ ಹೃದಯವಂತರು ಬರ್ತಾರೆ. ನೀವು ತಿಳ್ಕೊಂಡ್ರೆ ದೇವಸ್ಥಾನಕ್ಕೆ ಕಾಂಕೇಟಿ ದೂರ ದುಡ್ಡೇನು ಬೀಳಲ್ಲ. ಯಾರೋ ಅನ್ಕೋಬೋದು ಊರಾಗೆಲ್ಲ ಹೇಳ್ತೀವಿ ದುಡ್ಡು ಬರುತ್ತೆ ಅಂತ, ನಿಮ್ಗೆ ಗೊತ್ತಿದ್ದು ಏನು ಬೀಳಲ್ಲ ಅಲ್ಲಿ ಅಂತ, ಬರೀ ಮಾತು ಬೀಳುತ್ತೀವಿ, ಅಂತರಗಳು ಶಿರೋ ಕೊಡ್ತೀವಿ. ಕೆಲವೊಬ್ರು ಬರ್ತಾರೆ ಮಾಡ್ತಾರೆ, ಎಲ್ಲರೂ ಇಲ್ಲ. ಆದರೆ ಎಲ್ಲರಿಗಿಂತ ತುಟ್ಟಿ ಕೊಡೋದು ಹೆಂಗೆ ಗೊತ್ತಾ, ಕಸ ಹೊಡಿತಾರೆ ಕೆಲವರು ಬಂದು, ಪೇಪರ್ ಹಾಯ್ತಾರೆ, ಅವ್ರಾಗ ಅವರೇ ಅಕ್ಕಿ ತಂದು ಕೊಡ್ತಾರೆ, ಬೆಲ್ಲ ತಂದು ಕೊಡ್ತಾರೆ, ಊಟಕ್ಕಿಲ್ಲ ಅನ್ನ ಕೊಡ್ತೀರಿ. ಇದೇ ಪುಣ್ಯ. ದುಡ್ಡು ಕೊಟ್ಟರೆ ಪುಣ್ಯ ಅಲ್ಲ. ಮೇಲಾಗ ನಮ್ಮ ಮಕ್ಕಳು ನೋಡಿದ್ರೆ ಹೆಂಗೆ ಉಳ್ತಾಳೆ, ಇದಕ್ಕೇನ ಪುಣ್ಯ. ಆಮೇಲೆ ಸಾವಿರಾರು ಮನೇಲಿ ನನ್ನ ಫೋಟೋ ಮುಂಚೆ ಫಸ್ಟ್ ನನ್ನ ಫೋಟೋ ಕೊಡ್ತಿದ್ವಿ, ಯಾವ ದೇವ್ರ ಫೋಟೋ ಬಿಟ್ಟು ನನ್ನ ಫೋಟೋ ಅಂತ, ನನ್ನ ಫೋಟೋ ಸ್ಟಾಪ್ ಮಾಡಿಬಿಟ್ಟೆ. ಆದರೂ ಕೆಲವು ಮನೆ ನನಗೆ ಹೋಗಿದ್ದೀನಿ, ನಂಗೆ ಗೊತ್ತೇ ಇಲ್ಲ. ಮನಸ್ಸಿನ ದೇವ್ರನ್ನ ತಗೊಂಡು ಯಾರೋ ಅಲ್ಲಿ ಮಕ್ಕಳ ಇಲ್ಲ, ಒಂದು 20 ವರ್ಷದ ಮಕ್ಕಳ ಆಯ್ತು ಅಂತ ನಾನು ಮನೆಗೆ ಅಣ್ಣ ಕರ್ರು ಒಳಗೆ ಹೋಗಿ ಕಾಲಿಕ್ತೀನಿ, 2 ಅಡಿ 3 ಅಡಿ ಫೋಟೋ ಕಂಡು ನನ್ನ ಮುಂದೆ ದೀಪ ಇಕ್ಕ ತಾಯಿ ಏನು ಮುಂದೆ ನಾನು ಅಣ್ಣ ನನಗೆ ನನ್ನ ಮನಸ್ಸಿನ ದೇವರು ಒಂದು ಅವಳು. ನಾನು ಅವ್ರಿಗೆ ಸುಮ್ಮನೆ ಮಾತಾಡಲೇ ಇಲ್ಲ, ನಾನು ತುಂಬ ಬಂದ್ಬಿಟ್ಟೆ. ಧರ್ಮ ಯಾಕೆ ಗೊತ್ತಾ, ಅವ್ರು SC ಊಟಾಡ್ಕೊಂಬಂದೆ. ಅವ್ನು ಕೇಳಿ, ಜಾತಿಯಲ್ಲಿದ್ರಯ್ಯ, ಪ್ರೀತಿ ಮಾಡ್ರಯ್ಯ, ಗುದ್ದಾಡ್ಬಿಡ್ರಿ ಕಣಯ್ಯ, ತಾಳ್ಮೆಯಿಂದ ಇರ್ರಯ್ಯ. ನಾನು ಬೆಳಗ್ಗೆ 6 ಗಂಟೆಗೆ ಬರ್ತಾ ಇದ್ದೆ, ಸಾಯಂಕಾಲ ಇರ್ತಿದ್ದೆ ತಮ್ಮ ಕಂಪ್ಲೇಂಟ್ ಕೊಟ್ಬಿಟ್ರು 3 ಸರಿ. ಪ್ಲೇಟ್ ಎಲ್ಲಿ ಬೇಕಲ್ಲ ಎಸಿಬಾರ್ದು, ಪ್ರಸಾದ ತಿಂದ್ರು ಪ್ಲೇಟ್ ಎಲ್ಲಿ ಬೇಕಲ್ಲ ಎಸಿಬಾರ್ದು.